ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ನಮ್ಮ ಮಕ್ಕಳ ಭವಿಷ್ಯವನ್ನು ಅಂಧಕಾರಕ್ಕೆ ತಳ್ಳಲು ಬಿಡುವುದಿಲ್ಲ. ತುಮಕೂರಿನ ಟೌನ್ ಹಾಲ್ನಲ್ಲಿ ಮೊಳಗಿದ ಘೋಷಣೆ. ಇಂದು ತುಮಕೂರಿನ ಟೌನ್ ಹಾಲ್ನಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರುದ್ಧ ಜಿಲ್ಲಾ ಮಟ್ಟದ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 40 ಹಳ್ಳಿಗಳನ್ನು ಪ್ರತಿನಿಧಿಸುತ್ತಾ 450ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಾಹ ರಮಾಕುಮಾರಿರವರು ಮಾತನಾಡುತ್ತಾ, ಈಗ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆಯವರಿಗೆ ಕಾಯುವುದು ಬೇಡ. ಕೆಪಿಎಸ್ ಮ್ಯಾಗ್ನೆಟ್ ವಿರುದ್ಧ ಹೋರಾಟ ತೀವ್ರಗೊಳಿಸೋಣ. ಒಂದು ಊರೆಂದರೆ ಒಂದು ಶಾಲೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರೆ ನೀಡಿದರು. ಈ ಸಮಾವೇಶದ ಮುಖ್ಯ ಭಾಷಣಕಾರರಾಗಿ ಎಐಡಿಎಸ್ಒನ ರಾಜ್ಯಾಧ್ಯಕ್ಷರಾದ ಅಶ್ವಿನಿ ಕೆಎಸ್ ಮಾತನಾಡುತ್ತಾ, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗಾಗಿ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ 2.5 ಸಾವಿರ ಕೋಟಿ ಸಾಲ ತೆಗೆದುಕೊಂಡು ಬಡ ರೈತ ಕಾರ್ಮಿಕರ ಮಕ್ಕಳನ್ನು ಬೀದಿಗೆ ತಳ್ಳುತ್ತಿದೆ. ಇದರಿಂದ ಶಿಕ್ಷಣವನ್ನು ಕಸಿದುಕೊಳ್ಳುವ ಮೂಲಕ ಇಂದಿನ ಕಾಲಕ್ಕೆ ಅದೇ ಅಂಧಕಾರಕ್ಕೆ ತಳ್ಳುತ್ತಿದೆ. ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತಿಲ್ಲವೆಂದು ಅವರು ತಿಳಿಸಿದರು. ಮತ್ತೋರ್ವ ಅತಿಥಿಗಳಾದ ನಿವೃತ್ತ ಪ್ರಾಂಶುಪಾಲರು ಯತಿರಾಜರವರು ಮಾತನಾಡುತ್ತಾ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬೇಕಿರುವುದು ಸಮಾನ ಗುಣಮಟ್ಟದ ಶಿಕ್ಷಣ. ಆದರೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಬಡವರಿಂದ ಮಾತ್ರವಲ್ಲದೆ ಮೇಲ್ಮಧ್ಯಮ ವರ್ಗದಿಂದಲೂ ಶಿಕ್ಷಣವನ್ನು ಕಸಿಯುವ ಹುನ್ನಾರ ನಡೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ನಂತರ ಎಐಡಿಎಸ್ಒನ ರಾಜ್ಯ ಉಪಾಧ್ಯಕ್ಷೆ ಅಪೂರ್ವರವರು ಮಾತನಾಡುತ್ತಾ, ರೈತ ಕಾರ್ಮಿಕರ ಮಕ್ಕಳಿಗೆ ಸಹಾಯವಾಗಲೆಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಶಾಲೆ ತೆರೆದಿದ್ದು, ಆದರೆ ಇಂದು ಗುಣಮಟ್ಟದ ಶಿಕ್ಷಣ ಎಂಬ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಮಾಡುತ್ತಿರುವುದರ ಮೂಲಕ ಇದೇ ಮಕ್ಕಳ ಶಿಕ್ಷಣವನ್ನು ಕಸಿದುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರತ್ನಮ್ಮ, ಎಐಎಂಎಸ್ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆ, ಮಂಜುಳಾ ಗೋಣಾವಾರ, ಎಐಯುಟಿಸಿ ಕಾರ್ಮಿಕ ಸಂಘಟನೆ, ಲೋಕೇಶ್, ಎಐಕೆಕೆಎಂಎಸ್ ರೈತ ಸಂಘಟನೆ ಮುಖಂಡರು ಸಮಾವೇಶದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ವಿರುದ್ಧ ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದರು. ಶ್ರೀನಿವಾಸ ಮೂರ್ತಿ ಜೋಡಿದೇವರಹಳ್ಳಿ, ನವರತ್ನ ಕುಂಕುಮನಹಳ್ಳಿ, ಮಮತಾ ಅಗಳಕೋಟೆ, ಮೋಸಿನ ಬಾನು ಟಿಪ್ಪುನಗರ, ಅನುಪಮ ಕೋತಿತೋಪು ಹಾಗೂ ಇತರ ಹಳ್ಳಿಗಳಿಂದ ಪ್ರತಿನಿಧಿಗಳು ಭಾಗವಹಿಸಿ ಮಾತನಾಡಿದರು. ವರದಿ ಕಲ್ಪತರು ನ್ಯೂಸ್. ನಾವು ಮತ್ತೆ ಮಾಡದೇ ಇದ್ರೆ ಮತ್ತೆ ಪುರಾಣ ಹಿಂದೆ ಇತ್ತಲ್ಲ, ಹೆಣ್ಮಕ್ಳು ಶಾಲೆಗೆ ಹೋಗದೆ ಮನೇಲಿ ಕೂತ್ಕೊಳ್ಳೋದು, ಆಮೇಲೆ ಇನ್ನೇನೋ ಆಗೋದು, ಶಿಕ್ಷಣನೇ ಇದ್ದಂಗೆ ಆಗೋದು, ಇಂಥವೆಲ್ಲ ಆಗಿ ಆಗ ಮತ್ತೆ ಜ್ಯೋತಿಬಾ ಫುಲೆನೋ ಸಾವಿತ್ರಿಬಾಯಿ ಫುಲೆನ ಕಾಯ್ತಾ ಕೂತ್ಕೋಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿಗೆ ಹೋಗದೆ ಇರಬೇಕು ಅಂದ್ರೆ ಇವತ್ತಿಂದಲೇ, ಈ ಕ್ಷಣದಿಂದಲೇ ನಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳುವಂಥದ್ದು. ಅದು ಕೆಲವರು ಹೇಳ್ತಾರೆ ಅದಕ್ಕೆ ಕೆಪಿಎಸ್ಸಿ ಏನು LKG ಇಂದ ಇವರು ತನಕನೂ PUC ತನಕನೂ ಇರುತ್ತಲ್ಲ, ಒಳ್ಳೇದಲ್ವಾ ಅಂತ ಹೇಳ್ತಾರೆ. ಅದು ಯಾರು ಒಳ್ಳೇದು, ಎಷ್ಟು ಒಳ್ಳೇದು ಅನ್ನೋದನ್ನ ವಿಚಾರನೆ ಮಾಡ್ತಾ ಇಲ್ಲ. ಒಟ್ಟಾರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿದೆ ಎಂಪ್ರೆಸ್ ಇದ್ರಲ್ಲಿ. ಅಲ್ಲಿ ನೋಡ್ಬೇಕು ಎಲ್ಲದಕ್ಕೂ ಸಬ್ಜೆಕ್ಟ್ ಇದಾರ. ಗ್ರಂಥಾಲಯದಲ್ಲಿ ಒಂದ್ಸಲ ತೋರಿಸ್ತಿದ್ರು, ಪುಸ್ತಕಗಳೇ ಇಲ್ಲ, ಗ್ರಂಥಾಲಯದ ಕೊಠಡಿ ಇದೆ ಅಂತ. ಇಂಥ ವ್ಯವಸ್ಥೆ ನಮ್ಮ ಸರ್ಕಾರ ಇವತ್ತು ಜನಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇಲ್ಲ, ತಮಗೇನ್ ಬೇಕೋ ಅದನ್ನ ಹೇಳ್ತಾ ಇದೆ ಅಂತ. ಜನಕ್ಕೆ ಏನ್ ಬೇಕಾಗಿರೋದು ಇವತ್ತು ಒಳ್ಳೆಯ ಶಿಕ್ಷಣ, ಆರೋಗ್ಯ, ಆಮೇಲೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದು, ಆಮೇಲೆ ಶಿಕ್ಷಣದಲ್ಲಿ ಟೀಚರ್ಸ್ಗಳ ಶಿಕ್ಷಕರನ್ನ ನೇಮಕ ಮಾಡೋದು, ಇವೆಲ್ಲ ಕೇಳ್ತಾ ಇದ್ರೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ನಮಗ್ ಬೇಡದೇ ಇರುವಂತ ಯಾವ್ದೋ ಮ್ಯಾಗ್ನೆಟ್ ಇಟ್ಬಿಟ್ಟು ಎಲ್ಲಾನು ಸೆಳೆದು ಬಿಸಾಕಬೇಕು. ಈ ತರದ ಒಂದು ಮಾಡೋದು ಯಾರು ಕೇಳಿದ್ರು ಇವ್ರನ್ನ ಇದನ್ನ ಮಾಡಿ ಅಂತ. ಎಷ್ಟಪ್ಪ ಅಂತ ಹೇಳಿದ್ರೆ, ಒಂದು ಶಾಲೆ 3 ಜನ ಇದ್ದಾರೆ, ಒಂದು ಶಾಲೆ 88 ಜನ ಮಕ್ಕಳಿದ್ದಾರೆ. ಈ ಶಾಲೆಗಳು ತಮ್ಮೂರ್ಗೆ ಹೋಗಿ ಮರ್ಚ್ ಆಗ್ಬೇಕಂತೆ, ವಿಲೀನ ಆಗ್ಬೇಕಂತೆ. ಅಂದ್ರೆ ಸಣ್ಣ ಗಾತ್ರ ಅನ್ನೋದು ಸ್ಪಷ್ಟತೆ ಇಲ್ಲ. ಈಗ ಇಲ್ಲಿ ನಾವು ಪ್ರಶ್ನೆ ಮಾಡೋದು, ಪದೇ ಪದೇ ನಮ್ಮ ಶಿಕ್ಷಣ ಮಂತ್ರಿ ಹೇಳ್ತಾ ಇರೋದು, ಒಂದೇ ಒಂದು ಮಗು ಇದ್ರು ನಾವು ಶಾಲೆ ಮುಚ್ಚಲ್ಲ. ಆದ್ರೆ ಅವ್ರು ಲಿಖಿತ ರೂಪದಲ್ಲಿ ಆದೇಶ ಹೊರಡಿಸ್ತಾರ ಮೇಲೆ ಈಗಾಗಲೇ ಅವ್ರು ಹೇಳೋದನ್ನು ಮಾಡೋದವ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ 3-5 ಕಿಲೋಮೀಟರ್ ಏನ್ ಹೇಳ್ತಿದ್ದಾರೆ, ಇವಾಗ ಇಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಿದೆ. ಆ ಕಾಯ್ದೆ ಏನ್ ಹೇಳುತ್ತಂದ್ರೆ, ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಶಾಲೆಗಳು 1 ಕಿಲೋಮೀಟರ್ ಒಳಗಿರ್ಬೇಕು. ಅಂದ್ರೆ ನಮ್ಮ ಹಳ್ಳಿಗಳಲ್ಲೇ ಇರ್ಬೇಕು. ಹಿರಿಯ ಪ್ರಾಥಮಿಕ ಶಿಕ್ಷಣ ಆ ಶಾಲೆಗಳು 3 ಕಿಲೋಮೀಟರ್ ಒಳಗೆ ಇರ್ಬೇಕು. ಅಂದ್ರೆ ಅದೂ ನಮ್ಮ ಹಳ್ಳಿ ಒಳಗೆ ಇರ್ಬೇಕು. 5ನೇ ಕ್ಲಾಸ್ ಮಕ್ಕಳು ಇರ್ಬೇಕು. ಈಗ 1ನೇ ಕ್ಲಾಸ್ ಮಕ್ಕಳು 5-6 ಕಿಲೋಮೀಟರ್ ದೂರ ಬಸ್ಸಲ್ಲಿ ಹೋಗಕ್ಕಾಗುತ್ತಾ? ನಾವು ಇಡೀ ರಾಜ್ಯದಂತ ಇವತ್ತು ಏನಿಲ್ಲ ಅಂದ್ರೆ 10 ಜಿಲ್ಲೆಗಳಲ್ಲಿ ಸಮಾವೇಶ ನಡೀತಾ ಇದೆ. ಇದೇ ತರ ಸಾವಿರಾರು ಸಂಖ್ಯೆಯಲ್ಲಿ ಪೋಷಕರು ಸೇರಿದ್ದಾರೆ. ಹೇಳೋದು ಪ್ರತಿಯೊಬ್ರು
ನಾವು ಕೂಲಿ ಕಾರ್ಮಿಕರು, ರೈತರು ಮುಂಜಾನೆ ಎದ್ದು ಹೋಗ್ತೀವಿ. ಮಕ್ಕಳು ಅಕ್ಕ ತಮ್ಮ ಅಣ್ಣ ತಂಗಿ ಕರ್ಕೊಂಡು ಶಾಲೆಗೆ ಹೋಗ್ತಾರೆ. ಮಧ್ಯಾಹ್ನ ಅಲ್ಲೇ ಬಿಸಿ ಊಟ ಮಾಡ್ಕೊಂಡು ಮನೆಗೆ ಬರ್ತಾರೆ. ನಮ್ಗದು ಮನಃಶಾಂತಿ, ಸಮಾಧಾನ. ಅವ್ರಿಗೊಂಚೂರು ಶಿಕ್ಷಣ ಸಿಗುತ್ತೆ. 5 ಕಿಲೋಮೀಟರ್ ಆಚೆ 1ನೇ ಕ್ಲಾಸ್ ಮಗುನ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಕೂಲಿಗೆ ಹೋದವರು ಏನಾಗುತ್ತೆ ಎತ್ತ ಅನ್ನೋ ಭಯ, ಕಳ್ಸಕ್ಕಾಗಲ್ಲ ಅಂತ ಪ್ರತಿಯೊಬ್ರು ಕೂಗಿದ್ರು. ಇವಾಗ ಇದನ್ನ ನಾವು ಸರ್ಕಾರ ತಗೋಬೇಕಾ ಬೇಡ? ಯಾರನ್ನು ಕೇಳಿ KPS ಕ್ಯಾಬಿನೆಟ್ ಯೋಜನೆ ತಂದಿದ್ದಾರೆ. ಪ್ರಜಾತಂತ್ರ ಇದು. ಪ್ರಜಾತಂತ್ರ ಅಂದ್ಮೇಲೆ ಪೋಷಕರನ್ನ ಕೇಳಬೇಕು, ವಿದ್ಯಾರ್ಥಿಗಳನ್ನ ಕೇಳಬೇಕು, ಶಿಕ್ಷಣ ತಜ್ಞರನ್ನ ಕೇಳಬೇಕು, ಗಣ್ಯರನ್ನ ಕೇಳಬೇಕು, ವಿದ್ಯಾರ್ಥಿ ಸಂಘಟನೆಗಳನ್ನ ಕೇಳಿ ತರಬೇಕು. ಯಾರನ್ನು ಕೇಳದೆ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇನ್ನು ಬಲಿಷ್ಠವಾಗಿ ಹೋರಾಟ ಬೆಳೆಸಬೇಕು. ಇನ್ನೊಂದು ವಿಷಯ, ಬಸ್ ಬಿಡ್ತೀವಿ ಅಂತಿದ್ದಾರೆ. ಆಗಲ್ಲ. ಧಾರವಾಡದಲ್ಲಿ ಕಾಡು ಮಧ್ಯ ಇದೆ ಹಳ್ಳಿ, ಹೋಗಕ್ಕೆ ಆಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಬಸ್ ಹೆಂಗ್ ಬಿಡ್ತಾರೆ ಇವರು? ಅಲ್ಲಿ ಪೋಷಕರು ಹೇಳೋದು ಮಕ್ಕಳನ್ನ ನಾವು ಕಳ್ಸಕ್ ಆಗಲ್ಲ, ಯಾಕಂದ್ರೆ ಚಿರತೆ ಕಾಟ ಇದೆ, ಕರಡಿ ಕಾಟ ಇದೆ. ಇವಾಗ ಇದೆಲ್ಲ